ನಮಸ್ಕಾರ. ಭಗವದ್ಗೀತೆಯ ಇಂದಿನ ಸಂಚಿಕೆಯಲ್ಲಿ 6ನೇ ಅಧ್ಯಾಯ ಧ್ಯಾನ ಯೋಗ, ಅದರಲ್ಲಿ 4 ಶ್ಲೋಕಗಳನ್ನು 17, 18, 19, 20 ಈ 4 ಶ್ಲೋಕಗಳನ್ನು ನೋಡ್ತಾ ಹೋಗೋಣ. ಹಿಂದೆ ಶ್ರೀಕೃಷ್ಣ ಹೇಳಿದ ಧ್ಯಾನ ಮಾಡೋನ ಮನಸ್ಥಿತಿ ಹೇಗಿರಬೇಕು, ಹೇಗೆ ಧ್ಯಾನ ಮಾಡಬೇಕು, ಧ್ಯಾನ ಮಾಡಬೇಕಾದ್ರೆ ಹೇಗೆ ಕೂತ್ಕೋಬೇಕು, ಅದನ್ನೆಲ್ಲ ಶ್ರೀಕೃಷ್ಣ ಹೇಳ್ತಾ ಹೋದ. ಅದನ್ನೇ ಮುಂದುವರಿಸ್ತಾ ಶ್ರೀಕೃಷ್ಣ 17ನೇ ಶ್ಲೋಕದಲ್ಲಿ ಹೇಳ್ತಾರೆ, ಯುಕ್ತಾಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖ ಅಂತ ಹೇಳ್ತಾರೆ. ಅಂದರೆ ಏನಂದರೆ ಯುಕ್ತಾಹಾರ ವಿಹಾರಸ್ಯ, ಧ್ಯಾನ ಮಾಡೋ ಮನಸ್ಥಿತಿ ಇರೋನು ಯುಕ್ತಾಹಾರ, ಯುಕ್ತ ಅಂದರೆ ಸರಿಯಾಗಿರೋ ಆಹಾರ, ನಮ್ಮ ದೇಹಕ್ಕೆ ಸರಿಹೊಂದುವಂತಹ ಆಹಾರ ಯುಕ್ತಾಹಾರ. ಮತ್ತು ವಿಹಾರ, ವಿಹಾರ ಅಂದರೆ ಹೊರಗಡೆ ಓಡಾಡೋದು ಅಥವಾ ನಮ್ಮ ಮನಸ್ಸನ್ನು ಒಂದು ಪ್ರಶಾಂತಗೊಳಿಸುವಂತಹದ್ದು, ಅದು ನಿಯಮಿತವಾಗಿರಬೇಕು, ಸರಿಯಾಗಿರಬೇಕು. ಆಹಾರ ಅಂತ ಹೇಳಿಲ್ಲ, ಯುಕ್ತಾಹಾರ, ಸರಿಯಾದ ಆಹಾರ ತಗೋಬೇಕು. ಯೋಗಿ ಆದವನು, ಧ್ಯಾನಾಸಕ್ತನಾದವನು, ಧ್ಯಾನದಲ್ಲಿ ತೊಡಗಿಸ್ಕೋಬೇಕು ಅಂದವನು ಸರಿಯಾಗಿರೋ ಆಹಾರ ತಗೋಬೇಕು. ತಾಮಸಿಕ ಆಹಾರವನ್ನು ತೆಗೆದುಕೊಂಡ್ರೆ ನಿಮಗೆ ಧ್ಯಾನ ಮಾಡುವಂತಹ ಮನಸ್ಥಿತಿ ಬರೋದಿಲ್ಲ. ಅದಕ್ಕೆ ಸತ್ವಗುಣವನ್ನು ಹೊಂದಿರತಕ್ಕಂತಹ ಆಹಾರವನ್ನು ತೆಗೆದುಕೊಳ್ಳಬೇಕು. ಅದಕ್ಕೆ ಯುಕ್ತಾಹಾರ. ವಿಹಾರಸ್ಯ, ಸರಿಯಾದ ಜಾಗದಲ್ಲಿ ವಿಹಾರ ಮಾಡಬೇಕು. ಅಂದರೆ ಮನಸ್ಸನ್ನು ಪ್ರಶಾಂತಗೊಳಿಸಬೇಕು. ಅಥವಾ ದೇವರ ಸನ್ನಿಧಾನಕ್ಕೆ ಹೋಗೋದು, ಪ್ರಶಾಂತವಾದ ವಾತಾವರಣದಲ್ಲಿರೋದು, ಪ್ರಕೃತಿಯ ಮಡಿಲಲ್ಲಿರೋದು, ಅದು ನಿಮಗೆ ನಿಮ್ಮ ಧ್ಯಾನಕ್ಕೆ ಒಂದು ಪುಷ್ಟಿಯನ್ನು ಕೊಡುತ್ತೆ ಅಂತ ಹೇಳ್ತಾನೆ. ಯುಕ್ತ ಚೇಷ್ಟಸ್ಯ ಕರ್ಮಸು, ಸರಿಯಾದ ಕೆಲಸವನ್ನು ಮಾಡಬೇಕು. ಮತ್ತು ಯುಕ್ತ ಸ್ವಪ್ನಾವಬೋಧಸ್ಯ, ನಿದ್ದೆನೂ ಸರಿಯಾಗಿರಬೇಕು, ಎಚ್ಚರ ಸ್ಥಿತಿಯಲ್ಲೂ ಸರಿಯಾಗಿರಬೇಕು. ತುಂಬ ನಿದ್ದೆನೂ ಗೆಡಬಾರ್ದು ಅಥವಾ ಅತಿಯಾದ ನಿದ್ದೆಯನ್ನೂ ಮಾಡಬಾರ್ದು. ಸರಿಯಾದ ಸ್ಥಿತಿಯಲ್ಲಿ, ಸಮಸ್ಥಿತಿಯಲ್ಲಿ ಇರಬೇಕು. ಅಂತಹವರದ ಮಾತ್ರ ಯೋಗವನ್ನು ಅಥವಾ ಧ್ಯಾನವನ್ನು ಸಾಧಿಸೋಕ್ಕೆ ಸಾಧ್ಯವಾಗುತ್ತೆ. ಇಲ್ಲದೆ ಹೋದರೆ, ಇದೆಲ್ಲ ಏರುಪೇರಾದರೆ ನಿಮ್ಮ ಮನಸ್ಸು ಪ್ರಶಾಂತವಾಗಲ್ಲ, ನಿಮ್ಮ ಮನಸ್ಸಿನ ಏಕಾಗ್ರತೆ ಬರಲ್ಲ ಅಂತ ಶ್ರೀಕೃಷ್ಣ ಇಲ್ಲಿ ಹೇಳ್ತಾನೆ. ಅದನ್ನೇ ಮುಂದುವರಿಸ್ತಾ 18ನೇ ಶ್ಲೋಕದಲ್ಲಿ ಯದಾ ವಿನಿಯತಂ ಚಿತ್ತ ಮಾತ್ಮಾನ್ಯೇವಾತಿಷ್ಠತೆ ನಿಸ್ಪೃಹಃ ಸರ್ವಕಾಮೇಭ್ಯೋ ಯುಕ್ತಾಯುತ್ಯುಚ್ಯತೆ ತದಾ ಅಂತ ಶ್ರೀಕೃಷ್ಣ ಹೇಳ್ತಾನೆ. ಅಂದರೆ ಏನಪ್ಪ ಅಂದರೆ, ಯಾವಾಗ ನಿಗ್ರಹಿಸಲ್ಪಟ್ಟ ಮನಸ್ಸಿರುತ್ತೋ, ಯಾವಾಗ ಮನಸ್ಸು ನಿಗ್ರಹಿಸಲ್ಪಡುತ್ತೋ ಈ ರೀತಿಯಾಗಿ, ಆವಾಗ ನಮ್ಮ ಸರ್ವ ಕರ್ಮಗಳು ಸರಿಯಾಗಿರುತ್ತೆ. ಒಂದೊಂದು ಸಣ್ಣ ಸಣ್ಣ ವಿಚಾರದಲ್ಲೂ ನಿಮ್ಮ ಮನಸ್ಸು ನಿಗ್ರಹಿಸಲ್ಪಟ್ಟಿದ್ರೆ ಆವಾಗ ನಮ್ಮ ಮನಸ್ಸು ಸರಿಯಾಗಿರುತ್ತೆ, ಧ್ಯಾನ ಮಾಡೋ ಸ್ಥಿತಿಯನ್ನು ನಾವು ಹೊಂದುತ್ತೀವಿ ಅಂತ ಶ್ರೀಕೃಷ್ಣ ಇಲ್ಲಿ ಹೇಳ್ತಾನೆ. ಅದನ್ನೇ 19ನೇ ಶ್ಲೋಕದಲ್ಲಿ ಶ್ರೀಕೃಷ್ಣ ಯಥಾ ದೀಪೋ ನಿವಾತಸ್ಥೋ ನೇಂಗತೆ ಸೋಪನಾ ಸ್ಮೃತ ಯೋಗಿನೋ ಯತ ಚಿತ್ತಸ್ಯ ಯುಂಜತೋ ಯೋಗಮಾತ್ಮನ ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ಶ್ರೀಕೃಷ್ಣ ಒಂದು ದೀಪದ ಉದಾಹರಣೆ ಕೊಡ್ತಾನೆ. ಅಂದರೆ ಒಂದು ದೀಪ ಹಚ್ತೀವಿ, ಅಲ್ಲಿ ಗಾಳಿ ಇಲ್ಲ ಅಂದರೆ ದೀಪ ಒಂದು ಸಮನಾಗಿ ಉರಿತಾ ಇರುತ್ತೆ, ಶಾಂತವಾಗಿ ಉರಿತಾ ಇರುತ್ತೆ, ಪ್ರಕಾಶಮಾನವಾಗಿ ದೀಪವನ್ನು ಕೊಡ್ತಾ ಇರುತ್ತೆ, ಬೆಳಕನ್ನು ಕೊಡ್ತಾ ಇರುತ್ತೆ. ಆದರೆ ಅದು ಗಾಳಿ ಬೀಸಿದ್ರೆ ದೀಪ ಹತ್ತಲಿಂದ ಇದ್ದಗೆ ಅಲ್ಲಾಡಕ್ಕೆ ಶುರು ಆಗುತ್ತೆ. ಆವಾಗ ಗಾಳಿನೂ ಸರಿಯಾಗಿ ಬರಲ್ಲ, ಬೆಳಕು ಸರಿಯಾಗಿ ಬರಲ್ಲ, ಒಂದು ಚಂಚಲವಾಗಿಬಿಡತ್ತೆ. ಹಾಗೆಯೇ ಧ್ಯಾನ ಮಾಡುವನ ಮನಸ್ಥಿತಿ ಒಂದು ಗಾಳಿ ಇರದೆ ಅಥವಾ ಸರಿಯಾಗಿ ಗಾಳಿ ಬೀಸ್ತಾ ಇರುವಂತಹ ದೀಪ ಹೇಗಿರುತ್ತೆ ಆ ರೀತಿಯಲ್ಲಿ ಶಾಂತವಾಗಿ ಒಂದೇ ಸಮನಾಗಿ ಉರಿತಾ ಇರಬೇಕು, ಅಂದರೆ ಒಂದೇ ಸಮನಾಗಿರಬೇಕು ಮನಸ್ಸು ಅಂತ ದೀಪದ ಒಂದು ಉದಾಹರಣೆಯನ್ನು ಕೊಡ್ತಾರೆ ಕೃಷ್ಣ ಇಲ್ಲಿ. ಯಾವಾಗ ಗಾಳಿ ಬೀಸದೆ ಸರಿಯಾಗಿ ದೀಪ ಉರಿತಾ ಇರುತ್ತೋ ಅದು ಸಮಚಿತ್ತವಾಗಿರುತ್ತೆ, ಸಮವಾಗಿ ಬೆಳಕನ್ನು ಕೊಡ್ತಾ ಇರುತ್ತೆ, ಶಾಂತವಾಗಿರುತ್ತೆ. ಅಲ್ಲಿ ಗಾಳಿ ಬೀಸಿದ್ರೆ ಅಂದರೆ ನಮ್ಮ ಮನಸ್ಸು ಚಂಚಲವಾದರೆ ಆವಾಗ ನೀವು ಆ ಧ್ಯಾನ ಸ್ಥಿತಿಯನ್ನು ಅನುಭವಿಸೋಕ್ಕಾಗಲ್ಲ ಅಂತ ಶ್ರೀಕೃಷ್ಣ ಇಲ್ಲಿ ಹೇಳ್ತಾರೆ. ಅದನ್ನೇ ಮುಂದುವರಿಸ್ತಾ
ಯತ್ರೋ ಪರಮತೆ ಚಿತ್ತಂ ನಿರುದ್ಧಂ ಯೋಗ ಸೇವಯ ಯತ್ರ ಚೈವಾತ್ಮನಾತ್ಮಾನಂ ಪಶ್ಯನ್ನಾತ್ಮನಿ ತುಷ್ಟ್ಯತಿ ಅಂತ ಶ್ರೀಕೃಷ್ಣ ಇಲ್ಲಿ ಹೇಳ್ತಾನೆ. ಅಂದರೆ ನಾವು ಇಂತಹ ಮನಸ್ಥಿತಿಯಲ್ಲಿ ಇದ್ದರೆ ನಾವು ದೇವರಿಗೆ ಹತ್ತಿರ ಹೋಗ್ತೀವಿ, ಯೋಗಿಗಳಾಗಕ್ಕೆ ಹತ್ತಿರ ಹೋಗ್ತೀವಿ. ಇಂತಹ ಮನಸ್ಸು ಸ್ಥಿತಿ ಇದ್ದರೆ ನಮ್ಮ ಮನಸ್ಸು ಚೈತನ್ಯದಿಂದ ಕೂಡಿರುತ್ತೆ. ಆವಾಗ ನೀವು ಮಾಡೋ ಧ್ಯಾನವೂ ಕೂಡ ಚೈತನ್ಯಪೂರ್ಣವಾಗಿರುತ್ತೆ. ಅದು ನಿಮ್ಮ ಒಂದು ದೇಹವನ್ನು, ಆತ್ಮವನ್ನು ಶುದ್ಧೀಕರಿಸ್ತಾನೆ ಹೋಗುತ್ತೆ. ಅದು ನೀವು ಒಂದು ಸ್ವಲ್ಪ ಕೆಟ್ಟದ್ದನ್ನು ಮಾಡಿದ್ರೆ ಕೆಟ್ಟದ್ದು ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗೆ ನಮ್ಮ ಮನಸ್ಸು ಒಳ್ಳೆಯದನ್ನು ಮಾಡ್ತಾ ಹೋದರೆ ಒಳ್ಳೆಯದು ಜಾಸ್ತಿ ಆಗ್ತಾ ಇರುತ್ತೆ. ಒಳ್ಳೆಯದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತೀವಿ, ಒಳ್ಳೆಯದನ್ನೇ ಮಾಡ್ತಾ ಇರ್ತೀವಿ, ಒಳ್ಳೆ ಕರ್ಮಗಳನ್ನೇ ಮಾಡಿಸ್ತಾ ಇರತ್ತೆ ಅಂತ ಶ್ರೀಕೃಷ್ಣ ಇಲ್ಲಿ ಹೇಳ್ತಾನೆ. ಹೀಗೆ ನಾವು ಧ್ಯಾನವನ್ನು ಮಾಡ್ತಾ ಹೋಗಬೇಕು ಅಂತ ಶ್ರೀಕೃಷ್ಣ ಧ್ಯಾನ ಮಾಡುವ ಮನಸ್ಥಿತಿ ಹೇಗಿರಬೇಕು, ಧ್ಯಾನವನ್ನು ಹೇಗೆ ಮಾಡಬೇಕು ಅಂತ ಶ್ರೀಕೃಷ್ಣ ಇಲ್ಲಿ ಹೇಳ್ತಾನೆ. ಇಷ್ಟು ನೋಡ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿ ಮುಗಿಸೋಣ. ಎಲ್ಲರಿಗೂ ನಮಸ್ಕಾರ.